ತಡಿ ಹೋಗಿರೋದೀಗ ಎಳ್ಳು ಅನ್ಕಂದ ಸಿಗರೇಟ್ ಸೇದ್ಬಿಟ್ಟು ಟೀ ಇಲ್ಲೇ ಚಲೋ ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗಿದ್ದೀವಿ ಹೊಸಳ್ಳಿಗುಡ್ಡದಲ್ಲಿ. ಸೊ ವೆದರು ಸಖತ್ ಕೋಲ್ಡ್ ಆಗಿದೆ, ಹಂಗೆ ಪ್ರಕೃತಿ ಸೌಂದರ್ಯ ನೋಡೋದು ತುಂಬ ಚೆನ್ನಾಗಿದೆ. ಸೊ ನೋಡಿ ಹೇಗಿದೆ ಸುತ್ತ. ಇವರು ಮಿಸ್ಟರ್ ಭರತ್ ಅವರು, ಆ ಕಡೆ ಮಿಸ್ಟರ್ ಉಮೇಶ್ ಅವರು, ವ್ಲಾಗರ್ ಕಾಲ್ ಮಿ ಅಕುಲ್. ಓಕೆ ಮ್ಯಾನ್. ಈ ಕಡೆ ಮಿಸ್ಟರ್ ಮಿಥುನ್ ಕುಮಾರ್, ಛತ್ರಿ ಬಾಯ್ ಮಿಥುನ್ ಕುಮಾರ್. ಓ ಆರಾಮ. ಓ ಗಾಯ್ಸ್, ಇಲ್ಲೆಲ್ಲ ಬೈಕ್ ತಗೊಂಬಂದಿದ್ರೆ ಎಲ್ಲ ಚೆನ್ನಾಗಿರೋದು. ಹಾಂ, ಓಹೋ ಅಲ್ಲ, ನಿನ್ನ ನಂಬ್ಕೊಂಡು ತಗೊಂಬರ್ಬೇಕಿಲ್ಲಿ. ಓಹೋ ಗೈಸ್, ಆಫ್ ರೋಡ್ ಯಾರು ಮಾಡ್ತೀರಾ ಬನ್ನಿ ಹೊಸಳ್ಳಿ ಗುಡ್ಡಕ್ಕೆ. ಸಖತ್ತಾಗಿದೆ. ಆಫ್ ರೋಡ್ ಮಾಡೋರಿಗೆ ಮಾತ್ರ. ಏನು ನೀರಾ ಪಚಿಕ್ ಏನಂತಂದ್ರೆ ಬಂದು ಸಿಗರೇಟ್ ಸೇದ್ಬಿಟ್ಟು ಟೀ ಇಲ್ಲೇ ಚಲೋ ನಾವು ಆಫ್ ರೋಡ್ ಮಾಡಲ್ಲ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಎಳ್ಳು ಅನ್ಕಂದ ಆಮೇಲೆ ಅದು ಮಾತಾಡೋ ಆಗ್ತೀವಿ. ಆಮೇಲೆ ಮಧ್ಯದಲ್ಲಿ ಹೆಂಗೆ ಗೊತ್ತಾ, ಮಾತಾಡ್ಬೇಕಾದ್ರೆ ಒಂದೊಂದ್ಸರಿ ವಾಯ್ಸು ಮಾಡ್ಯುಲೇಷನ್ ಇರಬೇಕು. ಕಂಟೆಂಟು. ಗೈಸ್, ಈ ಹೊಸಳ್ಳಿ ಗುಡ್ಡಕ್ಕೆ ಬಂತು ಅಂದರೆ ಏನು ಗೊತ್ತಾ, ಆಫ್ ರೋಡ್ ಗಾಡಿಲಿ ಮಾತ್ರ ಬಂದರೆ ಬೆಟ್ಟ ಹತ್ತಿಸ್ಬೋದು, ಇಲ್ಲ ಅಂತಂದರೆ ಗುಡ್ಡ ಹತ್ತಿಸ್ಬೋದು. ಕೈ ಕಾಲು ಆಗ್ದಿರೋರೆಲ್ಲ ಒಂದು ವೀಲ್ ಚೇರ್ ತಂದು ಹೇಳ್ಕೋವಾಗಿ. ಫೋನ್ ವೀಲ್ ಚೇರಾ ಎಲ್ಲಿ ಬರ್ತಾನಂತೆ ಹೊಸಳ್ಳಿ ಗುಡ್ಡ? ಸಂಜೆ ಆಗ್ತದೆ ಮಾರ್ರೆ. ಆ ಕಡೆಯಿಂದ ಬರ್ತೀವಿ. ನೀವು ಎಲ್ಲಿಗಾರು ಹೋಗ್ತೀರಾ? ಹಾಸನ್ಗೆ. ಮನೆಗೆ ರೂಮ್ಗೆ ಹೋಗ್ತೀರಾ? ಹಾಸನ್ಗೆ. ಗೈಸ್ ನೋಡಿ ವೆದರ್ ಏನು ಸಖತ್ತಾಗಿದೆ. ವಾವ್, ಸೂಪರ್. ನೋಡಿ, ಕಪ್ಪು ಕಲರ್ ಟೈರ್ ಬಂದು ಆರೆಂಜ್ ಕಲರ್ ಟೈರ್ ಹಾಕೋದು. ಗೈಸ್ ನೋಡಿ, ಅಲ್ಲಿ ಕಾಣ್ತಿದ್ಯಲ್ಲ ಟವರ್, ಅಲ್ಲಿ ತನಕ ಇವಾಗ ನಡ್ಕೊಂಡು ಹೋಗ್ಬೇಕು. ಸಖತ್ತಾಗಿದೆ. ಆದರೂ ಒಂಥರ ಟ್ರೆಕ್ಕಿಂಗ್ ಥರನೂ. ಹ್ಞೂ ಕಣಪ್ಪ, ಆಯಿತು, ನೀನೇ ವಾರಿಯರು. ಏನು ವಾರಿಯರು? ವಾರಿಸು ಮೂವಿ. ಕೃಷ್ಣಪ್ಪ ಬೇರಿಯಾ. ಸರ್ ಅವ್ನ ಹೆಸರೇನು ಸರ್? ಅವನ ಹೆಸರು ಕಟ್ಕೊಂಡು ನಿಂಗೇನು? ಹೇಳಿ ಸರ್. ಅಂತ ಕಣ ಬೇರಿಯಾ ಅಂತ ಕಣ. ಸರ್ ಒಂದು ತುದಿ ಏನಾದ್ರು ಸರ್, ಅವನ ಹತ್ರ ಏನಾದ್ರು ತಗೊಂಡ್ಬಂದಿದ್ರಾ? ಬೇರೆ ಬಿಲ್ಡಪ್ ತಂದಿದ್ದೀನಿ ನೋಡ, ದೊಡ್ಡ ಬೆಟ್ಟನೆ. ಸರ್ ನನ್ನ ಟೀ ಕಾಸು ಕೊಟ್ಬಿಡಿ ಸರ್. ಸಂದೇಶ ಯಾರು ತರ ಗೊತ್ತಿಲ್ಲ ಸರ್, ಟೀ ಕಾಸು ಕೊಟ್ಬಿಡಿ ಸರ್. ತಡಿ, ಇನ್ನೂ ಕುಡ್ದೇ ಇಲ್ಲ ಅಂದ್ರೆ ಚಾಯ್ ಹೋದ್ರೇನು ಸರ್? ಗ್ಲಾಸ್ ಮುಖ್ಯ. Oh my God! Wow! ಈ ಕಡೆ ಲೆಫ್ಟಾ ರೈಟಾ? ಈ ಕಡೆ ಅನ್ಸುತ್ತೆ. ಈ ಕಡೆ ಗುಡ್ಡ. ಈ ಕಡೆ ಡೌನಿಗೆ ಹೋಗ್ತಿದ್ವಿ ಕಣ ಮಾರಾಯ. ಎಂತದ ಸಾವು ಅಲ್ಲಿ ಕಂಡಿದ್ದು ಮಾರಾಯ, ಮೇಗಡೆ ಬೆಟ್ಟ ಹತ್ತೋದಕ್ಕೆ ನೋಡಿ. ಗೈಸ್, ಈ ಕಡೆ ರೋಡ ಕನ್ಫ್ಯೂಷನಲ್ಲಿ ಇದ್ದೀವಿ. ಸೊ ನಾವು ಉಮೇಶ ಕರೆಕ್ಟಾಗಿ ಕರ್ಕೊಂಡು ಹೋಗ್ಲಿಲ್ಲ ಅಂತ ತಲೆ ಮೇಲೆ ಹೊಡಿತೀನಿ. 5 ಕಿಲೋಮೀಟ್ರು. ಯಾವ ಕಡೆಗೆ ಆಗ್ತದೆ ಮ್ಯಾಪು? ನೋಡಿ 6 ಕಿಲೋಮೀಟ್ರ್.
ಹುಯ್ ವಾಪಸ್ಸು ರಿಟರ್ನ್ ಆಗೋದು. ಸಣ್ಣ ಬೆಟ್ಟ ಏಯ್ ಬೆಟ್ಟ ಹತ್ಬೇಕಲ್ವ ನಾವು ಇಳಿತಿದ್ವಲ್ಲ ಮರೆ. ಶೂಟಿಂಗ್ ಪಾಯಿಂಟ್ ಅಪ್ಪ ಹಿಂಗೆ ಡೌನ್ ಹೋಗಿ ಹಿಂಗೆ ನಿಲ್ಲೋದು. ಹಂಗೆ ರಜೆ ಬಂದು ಅಲ್ಲಿ ಹೋಗಿ ಅಲ್ಲಿ ಕೂತಲ್ಲ ಬೆಟ್ಟ ಅದು ಚೆನ್ನಾಗಿತ್ತು. ನಂಗೆ ಗೊತ್ತಿಲ್ಲ ಸುಮ್ಮನೆ ದಪ್ಪ ಕಾಲು ಹಾಕ್ತೀಯಲ್ಲ ಮೆಲ್ಲಕ್ಕೆ ಕಾಲು ಹಾಕೋ ಮರೆಯ. ಆನೆ ಕಾಲು ಆಗ್ತದೆ. ಈ ಪಾದ ಆನೆ ಪಾದ. ಓಹೋ ಇಲ್ಲಿ ಬೈಕ್ ತಂದು ಹತ್ತದ ಕಾಲ ಕಣ ಮೇಲೆ ಟ್ರಂಚ್ ಹೊಡೆದವ್ರೆ. ಗುಡ್ಡದ ಇತಿಹಾಸದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಈ ಇತಿಹಾಸದ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಊರಲ್ಲಿ ರಾಜ ಮತ್ತೆ ರಾಣಿ ಅವರಿಬ್ರು ಇದ್ದಾಗ ಮುಂದೆ ಹೋಗೋ ಮರೆ ಇತ್ತಾ. ನೋಡಿ ಇಲ್ಲೂ ಟೀಚರ್ ಉಳ್ಕೊಂಡು ಹೋಗೋದು. ಆ ಕಡೆ ಮೇಲೆ ಕತೆ ಕಂಟಿನ್ಯೂ ಮಾಡ್ತೀನಿ. ಹೇಳಪ್ಪ ಆಯ್ತು. ಹತ್ತಿ ಬೆಟ್ಟ ಹತ್ತೋತ್ತಿಗೆ ಸುಸ್ತಾಗೋಗುತ್ತೆ ಇದನ್ನ. ಇದು ನೀರು ಹೋಗಿ ಕೊರ್ದಿರೋದು ಇದು. ಏಯ್ ಮೊದಲು ಗಾಡಿಗಳು ಹೊಡಿತಿದ್ರು, ಟ್ರಂಚ್ ಹೊಡೆದಿದ್ದು ಅದಕ್ಕೇ. ಇದು ಯಾವಾಗಲೂ ಜಗಳ ಆಡಿತ್ತು ಅನ್ಸುತ್ತೆ ಇಲ್ಲಿ. ಅಲ್ಲಿ ಹೋಗಿ ಜಾಗ ಇಲ್ಲ ಮರೆಯ. ಅದೇ ರೋಡ್ ಅದು ಅಲ್ಲೇ ಮುಗಿಸ್ಬಿಟ್ಟು ಕಾಲದಲ್ಲಿ ಕಾಣಿಸ್ತಿಲ್ಲ ಅಷ್ಟು ನೀಟಾಗಿ. ಏನು ಸಖತ್ತಾಗೈತಲ್ಲ. ಗೈಸ್ ಇಷ್ಟೊತ್ತು ಈ ಟಾಪ್ ವ್ಯೂ ಅಲ್ಲಿ ಬಂದು ಫೋಟೋಶೂಟ್ ಎಲ್ಲ ಮಾಡ್ದು. ಲೈವ್ ಅದೇನೋ ಬಟ್ಟೆ ಮೇಲೆ ಶಾವಿಗೆ ಅಂತ ಹೆಸರು. ಸರ್ ಸವೇಜಾ ಶಾವಿಗೆ ಅಲ್ವಾ? ಏನಂಗಂದ್ರೆ ಸ್ಯಾವೇಜ್ ಅಂದ್ರೆ ಒಂಥರ ಸಿಗ್ಮಾ ಥರ. ಶಾವಿಗೆ ನನ್ನ ಮಗ ಅಂತವ. ಗೈಸ್ ನೋಡಿ ಈ ಟಾಪ್ ವ್ಯೂ ಸಖತ್ತಾಗಿದೆ. ಹೊಸಳ್ಳಿ ಗುಡ್ಡ. ಏಯ್ ಇದು ನೋಡು ಸಖತ್. ಏಯ್ ಲೋ ಮಿತು ಆ ಮೋಡ ನೋಡಿ ಇವಾಗ. ಮಿತು ಅಲ್ಲಿ ಮೋಡ ನೋಡೋದು. ಹಾಂ ಓಕೆ ಗೈಸ್ ಇವಾಗ ಕೆಳಗಡೆ ಇಳಿತೀವಿ. ಫೋಟೋಶೂಟ್ ಎಲ್ಲ ಆಯಿತು. ಸೊ ಆ ಗುಡ್ಡದ ಮೇಲೆ ಹೋಗ್ಬೇಕು ಅಂತ ಅನ್ಕೋತಿದ್ದೀವಿ. ನೋಡುವ ಆಗುತ್ತಿಲ್ವ ಅಂತ. ಗೈಸ್ ಇವಾಗ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗುವ ಬನ್ನಿ. ನಿಂಗಿದು ಬೇಕಿತ್ತ ಮಗನೇ, ಗುಂಬೇಕಿತ್ತು. ತಡಿ ಹೋಗಿರೋದೀಗ ಜಸ್ಟ್ ಮಿಸ್ ಮರ್ಯಾ ವಿಡಿಯೋ ಮಾಡೋಗಿತ್ತು. ಅಲ್ಲಿ ಪಾಚಿ ಇದೆ, ಪಾಚಿ ಮೇಲೆ ಕಾಲಿಟ್ಟಕ್ಕೆ ಹೋಗಿದೆ. ಮಿತ್ ಇನ್ನೊಂದ್ಸತಿ ಯಾರು ಹೆಂಗಾಡ್ತಿದ್ಯಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಒಳ್ಳೆ ಕಾಮಿಡಿ ಪೀಸ್ ಆಗ್ಬಿಡ ನಮ್ಮಿತ್ತು. ಏಯ್ ಓ ಇನ್ನೊಂದ್ಸತಿ ಹೇಳು. ಅವ್ರದ್ದು ಬೇರೆ ಹೆಸರೇ ಇದೆ ಹಿಂಗಡೆ ಇದ್ರಲ್ಲಿ. ಏನಂತ? ಅವರು ಈಗ ಬರೀ ಮಿಥುನ್ ಕಮರಿಗೆ ಅಂತ. ಅವ್ರ ಕಮರಿಗೆ ಊರಲ್ಲಿ ಇಷ್ಟೊಂದು ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ಗೊತ್ತಾ, ನರಸಿಂಹ ಅಂತ. ಇನ್ನೊಂದು ಹೆಸರೇ ಇದೆ ಅಂತಾರಲ್ಲ, ಹೌದು ಆ ಥರ ಇದೆ ಅವ್ರಿಗೆ. ಆ ಹೆಸರನ್ನ ಹೇಳಕ್ ಆಗ್ತಿಲ್ಲ ಅಷ್ಟೇ ಅವನಿಗೆ. ಮಗುವಿನ ಗಡಿಯಲ್ಲಿ ತೋಳಗಳ ಮಧ್ಯೆ ಕರಿಸಿಂಹ, ಕರಿಮಲ್ಲಿಗೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಜಿಪ್ಸಿ ಹೊಡೆದಾರ ನೋಡು. ಯಾಕಾಗಲ್ಲ, ಇಲ್ಲ ಹಚ್ಚಕ್ಕಾಗಲ್ಲ, ಅಷ್ಟೇ ಲಾಸ್ಟ್. ಯಾರಪ್ಪ? ಯಾವಾಗ? ಇಲ್ಲ ಫಸ್ಟು ಇಷ್ಟೊಂದು ರಿಸ್ಟ್ರಿಕ್ಷನ್ ಇರಲಿಲ್ಲ. ಅವನೇನೋ ಮಾಡಕ್ಕೆ ಏಮಿಲ್ಲ, ನೆಗ್ದ. ನೀನು ನೆಗಿತೀಯ? ನಮ್ಮ ತಲೆ ಈ ಥರ ಒಂದು ಜಿಪ್ಸಿ ಇದ್ರೆ ಅಲ್ಲಿ ಮುಂದೆ ಈ ಥರ ಜಿಪ್ಸಿ ಇದ್ದಿದ್ರೆ ಹಿಂಗೆ ಬರ್ಬೋದಿತ್ತು ಇಲ್ಲಿಗೆಲ್ಲ. ಕಾರ್ ಹತ್ರ ಬರೋಂಗಿದ್ರೆ ಸಾಂಗ್ ಹಾಕೊಂಡು ಒಳ್ಳೆ ಡ್ಯಾನ್ಸ್ ಮಾಡೋದಿತ್ತು. ಓ ಮಿತು ಸ್ಪೀಕರ್ ತಗೊಂಬಂದಿದ್ರೆ ಮನೇಲಿದ್ದ. ಗೈಸ್
ಹೋಗ್ತಿರೋ ದಾರಿ ಸಖತ್ತಾಗಿದೆ. ಎರಡನೇ ಗುಡ್ಡ. ನಮ್ಮ ಹುಡುಗರು ಮಾಡೋಕ್ಕೆ ಕೆಲಸ ಇದ್ದಾರೆ. ಕೇರಳಕ್ಕೆ ಹೋಗಿದ್ರು, 50,000 ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು. ಬರೀ 3 ದಿನ ಬರೀ ಕಾರೊಳಗೆ ಸುತ್ತವ್ರೆ. ಇನ್ನು 2 ದಿನ ಮಾತ್ರ ಹೊರಗಡೆ ಇದ್ದಾರೆ. 2 ದಿನ ಅಲ್ಲ, ಅರ್ಧ ದಿನ. ಅರ್ಧ ದಿನ ಅಷ್ಟೇನಾ? 2.5 ದಿನ ಬರೀ ರೂಮ್. ನೋಡಿ, 1.5 ಗಂಟೆ ಜರ್ನಿಗೆ ಬಂದರೆ ಎಂಥ ಸ್ವರ್ಗಕ್ಕೆ ಬಂದಂಗೆ ಆಯ್ತು ನೋಡಿ. ಇಲ್ಲೆಲ್ಲ ಕಾಣಲಿಲ್ಲಪ್ಪ. ನೀನು ತೋರಿಸ್ದೆ ಗೊತ್ತಲ್ಲ, ಲೆಫ್ಟಲ್ಲಿ ಇತ್ತಲ್ಲ. ಅದು ಮೇಗಡಿಗೆ ಹೋಗಕ್ಕೆ ರೋಡಲ್ಲ ಕಾಣದ. ಸಪ್ರೇಟ್ ರಸ್ತೆ ಅನ್ಸುತ್ತೆ, ಅಲ್ಲಿಗೆ ಹೋಗ್ಬೇಕು. ಹಂಗೆ ಹೋಗೋದು ಮೇಲೆ ಗುಡ್ಡ, ಅದೇ ಗುಡ್ಡ ಹತ್ಕೊಂಡು ಹೋಗ್ಬೇಕು. ಗುಡ್ಡ ಗುಡ್ಡ ಅದು ಕನೆಕ್ಷನ್. ಗೈಸ್ ಹೆಂಗೈತೆ ಬೆಟ್ಟ ನೋಡಿ. ಹುಚ್ಚು ನನ್ನ ಮಗ ಓದಂಗೆ ಓದ್ತವನೆ. ನಮಗೆ ಲಗೇಜ್ ಕೊಟ್ಟು ಅಪ್ಪ ಸತ್ತ ಉಮ್ಮಿ ಸತ್ತ. ಬರ್ತಾ ಬಾರ ಬೇಗ. ಸ್ವಿಚ್ ಆಫ್ ಅವನು. ಸಾಕು. ಏನು ವ್ಯೂ ಇದೆ. ಬೇಡ ಬೇಡ ಎತ್ತ ತೊಡೆ ಶೇಕ್ ಬರುತ್ತೆ. ಜೋಶಲ್ಲಿ ಹತ್ತುತ್ತಾ ಇದ್ದೀವಿ. ಇಳಿಬೇಕಾದ್ರೆ ಕೈ ಕಾಲೆಲ್ಲ ಶೇಕ್ ಬರುತ್ತೆ. ಜಾರ್ತಾ ಇದೆ. ಗೈಸ್ ಒನ್ ಮೋರ್ ವ್ಯೂ. ಇನ್ನೂ ಸ್ವಲ್ಪ ಮೇಲೆ. ಹೌದು ಇದೆ ವೈಡು. ಯಾವ ಕುಷ್ಕಮಟ್ಟನೂ ಸಾಲ್ತಿಲ್ಲಲ್ವಾ ಗೈಸ್? ಇದೇ ಟಾಪ್ ವ್ಯೂ. ಇನ್ನೂ ಇದೆ, ಜಾಸ್ತಿ ಇಲ್ಲ ಇನ್ನು. ಎಲ್ಲಿಂದವಾ? ಈ ನನ್ನ ಮಗ ಸಾಕು ಅಂದ್ರೂ ಬಿಡ್ತಿಲ್ಲ. ಗೈಸ್ ಇದೇ ಬೆಟ್ಟನೇ ದೊಡ್ಡದು ಅನ್ಕೊಂಡ್ರೆ ಅಲ್ಲೋಡಿ. ಯಪ್ಪ ಸಖತ್. ವಾವ್ ವಾವ್ ಸೂಪರ್. ಏನು ವ್ಯೂ ಸಖತ್ತಾಗೈತೆ. ಇಷ್ಟೊಂದು ಕಷ್ಟಪಟ್ಟು ಹತ್ಕೊಂಡು ಬಂದಿದ್ಕೋ ಸಾರ್ಥಕವಾಯಿತು. ವಾ ಸ್ನೇಹಿತರೆ, ನೋಡಿ ಆ ಜಾಗದಲ್ಲಿ ನಿಂತ್ಕೊಂಡು ಈ ಬೆಟ್ಟ ಹತ್ಬೇಕು ಅಂತ ಅಂದ್ಕೊಂಡು, ಸೊ ನಮಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದು ಅಲ್ಲಿಂದ ಹತ್ಬೇಕಾರೆ. ಸೊ ನೋಡಿ ಎಷ್ಟು ದೂರಕ್ಕೆ ಬಂದಿದ್ದೀವಿ. ಎತ್ತಣತಿಗೆ ಎದತ್ತಿಗೆ ಕರಿಮರಿಗೆ ಹತ್ತಣ ಬಾ ಬೇತವ ಪಕ್ಕ ಬಾ. ಇಷ್ಟು ದೂರಕ್ಕೆ ಬಂದು ಮತ್ತೆ ಅಷ್ಟು ದೂರ ಹತ್ತಿಲ್ಲ ಅಂದರೆ ಮನ್ಸಿಗೆ ಬೇಜಾರಾಗುತ್ತವೆಲ್ಲ. ಧಕ್ಕೆ ಉಂಟು ತುಂಬ. ಸೀರಿಯಸ್ ಆಗಿ ಮನೇಲಿದ್ದೀರ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡ್ತಿದ್ವಿ ಇವತ್ತು. ಸುಮ್ಮನೆ ಬಂದಿತ್ತು ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಸೊ ಒಂದು ಕಾಫಿ ಬೆಲೆ ಇಷ್ಟಿದೆ ನೋಡಿ. ಚಿಕ್ಕದೊಂದು ಕಾಫಿ ಕುಡಿಯೋಕ್ಕೆ ಸಕಲೇಶ್ವರಕ್ಕೆ ಬಂದು. ಸೊ ಬೆಲೆ ಕಟ್ಟಲಾಗದಂಥ ಪ್ರಕೃತಿ ಮಧ್ಯೆ ಇದ್ದೀವಿ ಇವಾಗ ನಾವು. ಇಷ್ಟೊಂದು ಬೆವರು ಇಡ್ಸಿರೋದಕ್ಕೂ ಸಾರ್ಥಕ ಆಯ್ತು ಇವತ್ತು. ಆ ತುದಿಗೆ ಹೋಗ್ತೀವಿ ಇವಾಗ. ಪ್ರಾಣಿಗಳಿಲ್ಲ ಅಂದರೆ ಸಾಕು ಅಷ್ಟೇ. ಬಾ ಡಾರ್ಲಿಂಗ್ ಬಾ ಬಾ ಬಾ. ಆ ಕೆಳಗಡೆ ಜಾಗದಲ್ಲಿ ನಿಂತ್ಕೊಂಡು ನಾವು ಈ ತುದಿ ನೋಡಿದ್ದು. ಯಾವನ್ ಗುರು ಹೋಗ್ತಾನೆ ಈ ಬೆಟ್ಟಕ್ಕೆ ಅಂತ ಅನ್ಕೊ ಕೆಳಗಡೆ ಬಂದು ಇಲ್ಲಿಗೆ ಬಂದಮೇಲೆ ಹೋಗದೆ ಇರೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ನಮ್ಮ ಹುಡುಗರು ಬರ್ತಿದ್ರಲ್ಲ ಅಲ್ಲೇ ಲಾಸ್ಟ್ ಮಾಡೋಣ ಅಂದ್ಕೊಂಡು, ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ಆ ಪೀಕಿಗೆ ಹೋಗಿ ಫುಲ್ ಟಾಪ್ ಆ್ಯಂಗಲ್ ತೋರಿಸ್ತೀವಿ ಬನ್ನಿ. ಫುಲ್ ಫೈನಲ್ ತುದಿ ಬಂದು ಊಸ್ ಹೊಡ್ಕೊತಿದ್ದೀವಿ. ಯಪ್ಪ
ಬೆಟ್ಟದ ತುತ್ತ ತುದಿಯಲ್ಲಿದ್ದೀವಿ ಇವಾಗ. ಕಮರಿಗೆ ಸೈಡ್ ಪ್ಲೀಸ್. ಆಹಾ ಸೂಪರ್. ಬೇಡ ಹಾಂ ಸಾಕು ಇಷ್ಟೇ. ಅಯ್ಯಪ್ಪ ಗಾಯ್ಸ್ ಫುಲ್ ಟಾಪಲ್ಲಿದ್ದೀವಿ ಇವಾಗ. ಇದ್ರ ಮೇಲೆ ನಾವೆಲ್ಲಿ ಹೋಗಲ್ಲ, ಇದೆ ಲಾಸ್ಟ್ ನೋಡಿ. ಆ ಜಾಗದಲ್ಲಿದ್ದು ಫಸ್ಟು, ಇವಾಗ ಈ ಜಾಗದಲ್ಲಿದ್ದೀವಿ. ನೋಡಿ ಏನು ಸಖತ್ತಾಗಿದೆ ನೋಡಿ ಸ್ನೇಹಿತರೆ. ನೋಡಿ ಇವಾಗ ಫುಲ್ ಮಿಸ್ಟ್ ಎಲ್ಲ ಕಂಪ್ಲೀಟಾಗಿ ಕವರ್ ಆಗ್ತಿದೆ. ವೆದರ್ ಮಾತ್ರ ಸಖತ್ತಾಗಿದೆ, ಖುಷಿ ಆಗ್ತಿದೆ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಗೈಸ್ ನೋಡಿ ಫುಲ್ ಕವರ್ ಅಪ್ ಆಗುತ್ತೆ. ಗೈಸ್ ನೋಡಿ ಮಿಸ್ಟ್ ಹೆಂಗ್ ಕವರ್ ಆಗ್ತಾ ಇದೆ. ಇಷ್ಟೋ ತನಕ ದೂರದಲ್ಲಿ ಇತ್ತು, ಇವಾಗ ಫುಲ್ ಕವರ್ ಆಗ್ತಿದೆ. ಅಂದಾಜ ಸಿಗುತ್ತಿಲ್ಲ. ವಾವ್ ವಾವ್. ನಾವು ಇವಾಗ ಇದೀವಿ ಸ್ವರ್ಗದೊಳಗೆ. ಅಷ್ಟೇ ಅಷ್ಟೇ, ನಾವು ವ್ಲಾಗಿ ಹಾಕ್ತೀವಿ ಅಷ್ಟೇ. ಮೆಮೊರೀಸ್ ವ್ಲಾಗ್ ಹಾಕಿದ್ರೆ ಮೆಮೊರೀಸ್ ಆಗಿ ಉಳ್ಕೊಂತ. ಕ್ರಿಯೇಟಿಂಗ್ ಮೆಮೊರೀಸ್. ಗೈಸ್ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಇವಾಗ, ಸಖತ್ತಾಗಿ ಕಾಣ್ತಿದೆ. ಇಲ್ಲಿ ನೋಡಿ ಬಾ, ಇಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ. ಬ್ಯಾಕ್ ಸೈಡ್ ನೋಡಿ ಏನು ಸಖತ್ತಾಗಿ ಕಾಣ್ತಿದೆ. ಗೈಸ್ ನಾವು ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಬರೋ ತನಕ ಯಾಕೋ ಬೇಡ ಅನಿಸ್ತಿತ್ತು ಬೆಟ್ಟ, ಬಟ್ ನಾವು ಹತ್ಕೊ ಬಂದಿದ್ದಕ್ಕೆ ಪ್ರತಿಫಲ ನೋಡಿ ಇಲ್ಲಿ. ಸ್ವರ್ಗ ಗುರು ಬ್ಯೋಡೆ ಬ್ಯೋಡೆ. ಸೊ ಗಾಯ್ಸ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ಸಿಗೋಣಂತೆ. ಸೊ ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.